ಹಾಯ್ ಗಾಯ್ಸ್, ಇಟ್ಕೊಂಡವನೆ ಬರೀ ಇಂಥದೆಯ. ಇದು ಆಕ್ಚುಲಿ ಚೆನ್ನಾಗಿರೋದು. ಸಾರಿ, ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಅಲ್ಲಿ ಕ್ಯಾಪ್ಷನ್ ಹಾಕೋಣ. ಅವಾಗ ನೀ ಹಾಯ್ ಮಾಡೋದು. Great. ಇವಳು ನನ್ನ ಏನು ಪೆಂಟಲ್ಲು ನೀನು ಬೇಡಪ್ಪಲ್ಲು. ಈಗ ಅಲ್ಲಿಗೆ ಎಕ್ಸ್ಪ್ಲೇನ್ ಬರ್ತಾ ಇದ್ದೀವಿ. ಅಂತ ಗೊತ್ತಿಲ್ಲ, ಸುಮ್ಮನೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಬೈಕೋಬೇಡಿ ಇವಳ ಜೊತೆ. ಮುಂದೆ ತುಂಬ ಫನ್ ವಿಡಿಯೋಸ್. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇರೋದಿದೆ ಆಯ್ತಾ? ಏನೇನು ಮಾಡ್ತೀವಿ, ದಬಾಕ್ತೀವಿ ಎಲ್ಲ ತೋರಿಸ್ತೀವಿ ನಿಮಗೆ. ಬಟ್ ಯಾರು ಕಮೆಂಟ್ ಮಾಡಬೇಡಿ. ಯಾರೇ ಅದು? ಹೇ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಇವಳಿಗೆ ಮಾಡಿ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ತನಕ ಬಂದು ನನ್ನ ಫ್ರೆಂಡ್ ನಂಗೆ ಏನೂ ಕೊಡಿಸ್ತಿಲ್ಲ. ನೀವು ಕಮೆಂಟ್ ಮಾಡಿ ಆಯ್ತಾ? ಅವಳು ನಂಗೆ ಏನು ಕೊಡಿಸ್ಬೇಕು? ಒಂದು ಬಕೆಟ್ಗೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಟಿಪ್ಸಿ ಸಾಕು ನಂಗೆ, ಬೇರೆ ಏನೂ ಬೇಡ. ಗೈಸ್, ನನ್ನ ಫ್ರೆಂಡ್ ಏನೋ ಕೊಡಿಸ್ತಾಳೆ ಅಂತೆ ಗೈಸ್. ಅದಕ್ಕೆ ಮೆನು ಹತ್ರ ಹೋಗ್ತಾ ಇದ್ದೀವಿ. ಏನು ಕೊಡಿಸ್ತಾಳೆ ಅಂತ ಏನು ಗೊತ್ತಾ? ಅಲ್ಲಿ ಹೋದ್ವಿ, ಮೆನುದಲ್ಲಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಬಟ್ ನಮ್ಮ ಇಂಡಿಯನ್ ಫುಡ್ ಏನೂ ಇಲ್ಲ ಅಲ್ಲಿ. ಸೊ ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಬಂದಿದ್ದೀನಿ, ಬಟ್ ಈ ರೀತಿ ಎಲ್ಲ ಬಂದಿಲ್ಲ ಆಗಿತ್ತು ಇವಳ ಜೊತೆ. ನೋಡಿ ಮಾಲ್ ಎಲ್ಲ ಹೆಂಗಿದೆ ಕಾಣಿಸ್ತೀನಿ. ಈವ್ನಿಂಗ್ ಟೈಮಲ್ಲಿ ಮಾಲ್ ಹೀಗಿದೆ ಅಷ್ಟೇ. ಗ್ರೌಂಡ್ ಫ್ಲೋರ್, ಕೆಳಗಡೆಯಿಂದ ಮೇಲಿಂದ ಕೆಳಗಡೆ ನೋಡಿದ್ರೆ ಈಗ ಕಾಣಿಸುತ್ತೆ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಒಂದು ರೌಂಡ್ ಮಾಲಕೃಷ್ಣ ಒಂದು ರೌಂಡ್ ಹಾಕೊ ಬಂದಿದ್ದೀವಿ, ಬಟ್ ಏನು ತಗೊಂಡಿಲ್ಲ. ಕೊಡಿಸ್ಲಿಲ್ಲ ನನ್ನ ಫ್ರೆಂಡ್ನ. ಕಮೆಂಟ್ ಮಾಡಿ ಗಾಯ್ಸ್, ಅವ್ಳಿಗೆ ಏನಾದ್ರು ಕೊಡಿಸ್ಲೇಬೇಕು. ನೀವು ನಿಮ್ಮ ಕಮೆಂಟಿಗೆ ಅವರು ಅವ್ಳು ಕೊಡಿಸ್ಬೇಕು ನನಗೆ, ಅಷ್ಟೇ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವಾಗ ಒಂದು ರೌಂಡ್ ಅಲ್ಲೇನಾದ್ರು ತಿನ್ಕೊಂಡು ಹೋಗೋಣ ಬಾ. ತಿನ್ನೋದು ಬೇಡವಾ? ಬಾ, ಅಲ್ಲಿ ಆರ್ಡ್ರ್ ಮಾಡೋಣ ಬಾ ಬೇಗ. ಎಂತ ಆರ್ಡ್ರ್ ಮಾಡೋಣ? ಅದು ಬಕೆಟ್ ಯಾವುದೋ ಒಂದು ಆರ್ಡ್ರ್ ಮಾಡೋಣ ಬಾ. ಫೈನಲಿ ಆರ್ಡ್ರ್ ಮಾಡ್ತಿದ್ದೀವಿ ಗಾಯ್ಸ್. ಏನು ಮಾಡ್ತೀವೋ ಗೊತ್ತಿಲ್ಲ, ಬಾ ಆರ್ಡ್ರ್ ಮಾಡ ನೀನೇ. ಗಾಯ್ಸ್ ಫೈನಲಿ ಕೊಡ್ತಿದ್ದಾಳೆ ಇವಳೆಲ್ಲ. ತಾಜೆ ತಗೊಂಡಿದ್ದು ಗಾಯ್ಸ್, ನಾವು ಕೊಡ್ತಿಲ್ಲ ಅಮೌಂಟು.
ನೀವು ಯಾರಾದರೂ ಬಂದರೆ ಮಾಡೋ ಫ್ರೆಶ್ಗೆ ಇದೇ ಕಾಂಬೋ ತಗೊಳ್ಳಿ. ಇದು ನೋಡಿ ಗಾಯ್ಸ್, ಫೈನಲಿ ಮಾಲಾ ಫ್ರೆಶ್ ನೋಡ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿದ್ದಾಳೆ ನೋಡಿ ಗೈಸ್, ಇವಳೆಲ್ಲೂ ಏನು ತೋರಿಸಿದ್ನೋ ಏನೋ ನಂಗೆ ಗೊತ್ತಿಲ್ಲ. KFC ಒಂದು ತೋರಿಸ್ಬಿಟ್ಲು. KFC ಎಲ್ಲ ಸಿಕ್ಕದಲ್ಲ, KFC ಗೊತ್ತಿಲ್ಲ. ನಂಗೆ ನಿಜ ಹೆಸರು ಗೊತ್ತಿಲ್ಲ, ಅದೇನಂತ ಏನು ಆರ್ಡ್ರ್ ಮಾಡಿದ್ದು ತಿಂದಿದ್ದು ಅಷ್ಟೇ. ಬಿಲ್ ಎಲ್ಲ ಹತ್ರ ಉಂಟಲ್ಲ ನೋಡಿ. ಎಷ್ಟು ಲೈಟಿಂಗ್ ಚೆನ್ನಾಗಿದೆ. ಕೆಲವೊಂದು ಸಿಂಗಾಪುರ್ ಇವಾಗ ಹಿಂದಿಂಗಲ್ಲಿ ಹೋಗ್ತಿದ್ವಿ. ಹಿಂದಿಂಗೆಲ್ಲ ಎಲ್ಲ ಹೋಗಿದ್ವಿ. ಎಲ್ಲಿಗೆ ಅಂದರೆ ಕಾಣ್ತಾವೆ ಯಾವುದೋ ಹೇಳ್ತಿದೆ ನಾವು ಮಾಡಿರೋ ಅವತಾರಕ್ಕೆ ಪಾಪ ಡ್ರೈವರ್ ಅಂಕಲ್ ಆಯ್ತಾ ಗಾಯಸ್ನ ಹಚ್ಕೊಂಡ್ರು ಬಸ್ನ. ಆದ್ರೆ ಕಂಡಕ್ಟರ್ ಅಂಕಲ್ ಬಿಟ್ಟರು. ಆ ಥರ ಆಗಿತ್ತು ಗಾಯ್ಸ್. ಏನೇನೋ ಮಾಡ್ಕೊಂಡು ಬಂದ್ವಿ. ಇವ್ರ ಜೊತೆ ಓಡ್ಕೊಂಡು ಹೋಗ್ತಿದ್ದೀನಿ. ಯಾಕಂದ್ರೆ ನಂಗೆ ರೂಟ್ ಗೊತ್ತಿಲ್ಲ. ಅವಾಗಿಂದ ನನಗೆ ಇವಳು ರೂಟ್ ಬಂತ, ಬಸ್ ಸ್ಟಾಪ್ ಅಂತ, ಈ ಕಡೆ ಒಂದು ರೂಟ್ಗೂ ಹೋಗ್ತಿಲ್ಲ ನನಗೆ ಆಯಿತಾ. ಇವಳು ನಂಬ್ಕೊಂಡು ಬಂದರೆ ಬೇಡ ಗಾಯ್ಸ್, ಹೇಳೋದಿಲ್ಲ. ಪಾಪ ಒಳ್ಳೆ ಹುಡುಗಿ, ಅದು ನಾನು ಒಳ್ಳೆಯ. ಇವಾಗೆಲ್ಲ ಹೋಗ್ತಿರೋದು ನಾವು ಸೂಳೆಬೆಲೆ ಅಂತ ಗಾಯ್ಸ್ ಆಯಿತಾ. ಹೊಸಕೋಟೆಯಿಂದ ಮುಂದೆ ಆಯಿತಾ. ಬಟ್ ಇಲ್ಲಿ ಹೊಸಕೋಟೆಗಿಂತ ಹಿಂದೆ. ಹೊಸಕೋಟೆಯಿಂದ ಹಿಂದೆ ಗಾಯ್ಸ್ ಆಯಿತಾ. ಏನಾದರೂ ಮಿಸ್ಟೇಕ್ ಇದ್ರೆ ಬಸ್ಸಿಗೆ ಓಡ್ತಾ ಇದ್ದೀವಿ ಗಾಯ್ಸ್. ಬಸ್ ನಿಲ್ಸಲ್ಲ ಅಂತ ಗಾಯ್ಸ್. ನನ್ನ ಫ್ರೆಂಡ್ ಹೋಗ್ತಾರೆ ನೋಡಿ, ನನ್ನ ಹೋಗ್ತಾರೆ. ಪಾಪ ನನ್ನ ಸಲುವಾಗಿ ಹೋಗಿ ಇವಾಗ ಕುಕ್ ಮಾಡ್ತಾಳೆ ಆಯಿತಾ. ಬನ್ನಿ ಗಾಯ್ಸ್, ಹೋಗೋಣ. ಬಸ್ ಇದೆ ಅಲ್ಲಿ, ಬನ್ನಿ ತೋರಿಸ್ತೀನಿ ಬಸ್ ಯಾವುದು. ಗಾಯ್ಸ್, ಯಾರಾದರೂ ಈ ಕಡೆ ರೂಟಿಗೆ ಬಂದಿದ್ರೆ ಕಮೆಂಟ್ ಮಾಡಿ, ಇದು ಯಾವ ರೂಟು ಅಂತ ಗೆಸ್ ಮಾಡಿ ಆಯಿತಾ. ಅದಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ. ಹೋಗಲ್ವಾ? ಅದು ಬಿಡ್ತೀರಾ? ಫಸ್ಟ್ ಬಿಡ್ತೀರಾ? ಹೌದಾ? ಲಾಸ್ಟ್ ಗಾಡಿ ಕ್ಯಾಚ್ ಮಾಡಿದ್ದೀವಿ ಗೈಸ್ ನಾವು. ಎಷ್ಟು ಗಂಟೆದು? 9:30. ಫೈನಲಿ ಬಂದು ಬಸ್ ಹತ್ತಿದ್ದೀವಿ ಗೈಸ್. ಇವಳು ನಂಬ್ಕೊಂಡು ಬಂದಿದ್ದೀನಿ. ಇಲ್ಲಿಂದ ನಂಗೆ ರೂಟ್ ಗೊತ್ತಿತ್ತು ಆಯಿತಾ. ಬಟ್ ಇದು ಈ ಕಡೆಯಿಂದ ಮತ್ತೊಂದರಿಂದ ಬಂದಿಲ್ಲ ಆಗಿತ್ತು. ನಮ್ಮದು ಶಕ್ತಿ ಯೋಜನೆ ಆಧಾರ್ ಕಾರ್ಡ್ ಫ್ರೀ ಇಲ್ಲಿ ನಮ್ಗೆ ಹೊಡಿತಾರೆ ಆಯ್ತಾ ಗಾಯ್ಸ್. ಕಂಡಕ್ಟರ್ ಗಾಯ್ಸ್ ನೋಡಿ ಗಾಯ್ಸ್, ಇವಳೆ ಗಾಯ್ಸ್ ಇಲ್ಲಿ ನೋಡಿ. ಮಾಲಲ್ಲಿ ತಿನ್ಲಿಕ್ಕೆ ಪಾರ್ಸಲ್ ಬಂದಿದ್ದಾಳೆ. ಬಕಸರಿ ನನಗೂ ಅಲ್ಲಪ್ಪ, ನಾನು ನಾನ್ ವೆಜ್ ತಿನ್ನೋದೇ ಇಲ್ಲ. ನಿಜ ಗಾಯ್ಸ್, ನಾನು ನಾನ್ ವೆಜ್ ತಿನ್ನಲ್ಲ. ಕಮೆಂಟ್ ಮಾಡಿ. ಅವಳೇ ಜಾಸ್ತಿ ತಿನ್ನೋದು. ಇವಾಗ ಬೇಕಾದ್ರೆ ನೋಡಿ ನೆಕ್ಸ್ಟ್ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೇನೆ ಆಯಿತಾ. ರೂಮಿಗೆ ಹೋಗ್ಬಿಟ್ಟು ಕುಕ್ ಮಾಡೋದನ್ನ ಜಾಸ್ತಿ ಯಾರಿಂದ ನೀವೇ ಕಮೆಂಟ್ ಮಾಡಿ. ಇದೊಂಥರ ಫನ್ನಿ ಆಗಿದೆ. ಇಲ್ಲಿಂದ ಇವಾಗ ಎಷ್ಟೊತ್ತಾಗುತ್ತೆ ಅಲ್ಲಿ ಫ್ಲೈಟ್ ಕಾಣಿಸ್ಲಿ. ಫೈನಲಿ ಡೇ ಔಟ್ ಮುಗಿಸ್ಕೊಂಡು ಇವಾಗ ಇನ್ನೂ ಹೋಗ್ತಾ ಇದ್ದೀವಿ ಗಾಯ್ಸ್. ಲಾಸ್ಟ್ ವೀಕ್
ಇರ್ತಿದ್ವಿ ಬಟ್ ನಾವು ಊರಿಗೆ ಅಂದರೆ ಮೀನ್ಸ್ ಏನಂತಾರೆ ಅಂದರೆ ಇವಾಗ ಟೈಮ್ ಇರಲ್ಲ ನಮ್ಗೆ ಇವಾಗ ನಮ್ದು ಏನಂತ ಹೇಳ್ತೀವಿ ನೋಡಿ ಗೈಸ್ ಏನು ಗೊತ್ತಾ ಮುಂಚೆ ಏನಾಗ್ತಿತ್ತು ಅಂದರೆ ಹಾಸ್ಟೆಲ್ ಇರ್ತಿದ್ವ ನಾವು ಸೊ ಹಾಸ್ಟೆಲಲ್ಲಿ ಸ್ಪೆಂಡ್ ಮಾಡ್ತಿದ್ವಿ ಇವಾಗ ಟೈಮ್ ಏನು ಗೊತ್ತಾ ಗಾಯ್ಸ್ ಇವಾಗ ಜಸ್ಟ್ ಬಂದ್ವಿ ಆಯಿತಾ ಯಾವುದಿದು ಸೂಳೆಬೆಲೆ ಜಸ್ಟ್ ಬಸ್ ಇಳಿದ್ಬಿಟ್ಟು ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ ಅದಕ್ಕೂ ಮುಂಚೆ ಸ್ವಲ್ಪ ಏನಿದು ಜ್ಯೂಸ್ ಕುಡಿಬೇಕು ಕೋಲ್ಡ್ ಮಾಡಲಿಕ್ಕೆ ಅಲ್ಲ ತಂಪು ಮಾಡ್ಕೊಳ್ಳಿಕ್ಕೆ ಕನ್ನಡದಲ್ಲಿ ಮಾತಾಡಬೇಕು ಇವಾಗ ಜಸ್ಟ್ ಅಂತ ಹೇಳಿದ್ವಿ ಜಸ್ಟ್ ಇಂಗ್ಲೀಷ್ ಜಸ್ಟ್ ನಾ ಹೇಳಿಲ್ಲಪ್ಪ ಇವಳ ಮೇಲೆ ಅಡಗು ಹೇಳಿಲ್ಲ ನಾ ಹೇಳ್ತೆ ಇಲ್ಲ ಗೈಸ್ ಇವಾಗ ನಾ ವೀಡಿಯೋ ಮಾಡೋಳೆ ಗೈಸ್ ಇವ್ರು ಹೇಳಿದಕ್ಕೂ ಮಾಡ್ದೋಳೆ ಅದೇನಾರು ಆಗಿದೆ ನಾ ಮಾಡ್ತೀನಿ ಏನಾಗುತ್ತೆ ಅಂತ ನೋಡಿ ಹಲೋ ಇದ್ರ ಕೊಳಸ್ತಿಂದ ಕರ್ಕೊಬಂದು ಬರೀ ಜ್ಯೂಸ್ ಆರ್ಡ್ರ್ ಮಾಡಿದ್ದಾಳೆ ಏನು ಒಂದೇ ಇದು ಕ್ರೀಮ್ ಬಂದು ಕೊಡಿ ಇದು ಕೊಡಿ ಕಟ್ ಮಾಡಿ ಹಾಂ ಕಟ್ ಮಾಡಿ ಅಂದ್ರೆ ಇಲ್ಲೇ ಕೊಡಿ ಇಲ್ಲೇ ತಿನ್ನುವ ನಿಂಗೆ ಬೇಡ ನಾ ತಿಂತೆ ಇದೊಂದೇ ಕೊಡಿ ಪಲ್ಲು ಪೇ ಮಾಡಿದೆ ಪಲ್ಲು ಆನ್ಲೈನ್ ಪೇಮೆಂಟ್ ಇದೆ ನಮ್ಮ ಹತ್ರ ಇಲ್ಲೇ ಇದೆ ಬಾಳೆ ಅವಳಿಗೆ ಚಿಕನ್ ಬಿಡ್ಲಿಕ್ಕೆ ಮನಸ್ಸಿಲ್ಲ ಇದನ್ನ ಬಿಟ್ಟೋಗ್ಬಿಟ್ರೆ ಅಂತ ಅವಳಿಗೆ ಚೆನ್ನಾಗಿದೆ ಥ್ಯಾಂಕ್ ಯು ಇದು ಯಾರಿಗೆಲ್ಲ ನೆನಪಿದೆ ವಯಸ್ಸಲ್ಲಿ ಬರ್ತಿತ್ತು ಬನ್ನಿ ಏನು ಗೊತ್ತಾ ಇದು ನನ್ನ ಫ್ರೆಂಡ್ ರೆಗ್ಯುಲರಾಗಿ ಬರೋ ಬೇಕ್ರಿ ಆಯಿತಾ ಸೊ ಅದಕ್ಕೆ ವೀಡಿಯೋ ಮಾಡಬೇಡ ಅಂತಿದ್ದಾಳೆ ಬಟ್ ನಾನು ಬಿಡ್ತಿಲ್ಲ ವೀಡಿಯೋ ಮಾಡ್ತೀನಿ ಬಟ್ ಏನಂತ ನಾ ಮಾಡೋದಿಲ್ಲ ನಾನು ಅದನ್ನು ಬಿಡೋಕ್ಕಿಲ್ಲ ಅದಕ್ಕೆ ನಾವು ಇಂಡಿಯನ್ ಅಷ್ಟೇ ತಗೊಂಡು ಹೋಗು ಅಂದರು ಇದು ಪಲ್ಯ ನೋಡಿದ್ರೆ ನನಗೆ ಬರೀ ಒಂದು ಬಿಟ್ಟು ಒಂದು ರುಬ್ಬಿ ಬೇಡ ಮಾತಾಡ್ಕೊ ನನ್ನ ಬಾಯ್ ಫ್ರೆಂಡ್ ಜೊತೆ ಬೇಡ ಚೆನ್ನಾಗಿದೆಯಲ್ಲ ಟೇಸ್ಟ್ ತುಂಬ ಇಷ್ಟಪಟ್ಟು ಕುಡಿದಿದ್ದೀನಿ ನಿಜ ಸೀರಿಯಸ್ ಆಗಿ ಚೆನ್ನಾಗಿದೆ ಅಲ್ಲ ನೀವು ಈರುಳ್ಳಿ ತಂದ್ಕೊಡು ಗಾಯ್ಸ್ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಿದ್ದಾಳೆ ನೋಡಿ ಗಾಯ್ಸ್ ಜಸ್ಟ್ ಬಂದು ಅಡುಗೆ ಮಾಡ್ತಿದ್ದೀವಿ ಗಾಯ್ಸ್ ಏನು ಮಾಡ್ತಿದ್ದೀನಿ ಹೇಳ್ತೀನಿ
ಗ್ಯಾಸ್ ಆನ್ ಆಗ್ತಿಲ್ಲ, ಸೊ ಗ್ಯಾಸ್ ಆನ್ ಮಾಡೋಣ. ಟೂರು ಟೂರು ಎಸ್ ಪಲ್ಲು ಆಯಿಲ್ ಆನ್ ಮಾಡಿದೆ. ನೀನು ಆಯಿಲ್ ತಗೊಂಡಿದ್ದೀನಿ. ನಾವು ಕ್ವಿಕ್ಕಾಗಿ ಏನು ಅಡುಗೆ ಮಾಡ್ತಿದ್ದೀವಿ ಅಂತ ವಿಡಿಯೋ ಮಾಡ್ತೀವಿ. ನೀಡಿಕ್ಕೋ ಬಾಪಲ್ಲು ಎಂತ ಗೊತ್ತಾ, ನನ್ನ ಫ್ರೆಂಡ್ ನನ್ನ ಕರ್ಕೊಬಂದು ರೂಮಿಗೆ ಅಡುಗೆ ಮಾಡಿಸ್ತಿದ್ದಾಳೆ ಗೊತ್ತಾ. ಪಲ್ಲು ಸ್ಪೂನ್ ಕೊಡು, ಒಂದು ಸೌಟ್ ಕೊಡು. ಇಲ್ಲದೆ ನಿಮ್ದು ಆಯಿಲ್. ಹಾಂ, ಎಣ್ಣೆ ಉಂಟಾ? ಒಂದ್ಸಲ ಗ್ಯಾಸ್ ಆಫ್ ಮಾಡ್ಕ. ಇದು ಬಿರಿಯಾನಿ ಕೊಚ್ಚಿದ್ದು. ಬಿರಿಯಾನಿನೇ ಮಾಡ್ತಿದ್ದೀನಲ್ಲ. ಬಿರಿಯಾನಿ ಅಲ್ಲ, ನಂಗೆ ಇದು ಕೊಡು. ಹೇಳ. ಬಿರಿಯಾನಿ ಅಲ್ಲ ಜಿಪ್ಪಿಗೆ, ಬಿರಿಯಾನಿ ಮಾಡ್ತಿದ್ದೆ. ಇದು ಬಿರಿಯಾನಿ ಅಲ್ಲ. ಮತ್ತೆ ಎಂಥದೋ ಒಂದು ಮಾಡ್ತಿದ್ದಾನೆ. ಸರಿ, ಎಂತಾರು ಮಾಡಿ ನೋಡಿ. ಎಲ್ಲಿ ಇದ್ರೆ ಎಲೆ ಕೊಡು, ಎಲೆ ಕವರ್ ಕೊಡು. ಮಂದಿ ಸಿಂಪಲ್ ಮಾಡ್ರಿ. ಇನ್ನು ಮಸಾಲೆ ಕೊಡು, ಇದು ಏನೋ ಮಾಡ್ತೇನೆ. ಇಲ್ಲ, ಸಾಯಿ ಎಂತ ಮಾಡಿದ್ರು. ಹಲೋ, ಹೇಳ. ಎಂತ ಗೊತ್ತಾ, ಇವಾಗ ಜಸ್ಟ್ ಬಂದು ಅಡುಗೆ ಮಾಡ್ತಾ ಇದ್ದೀವಿ ಗೊತ್ತಾ. ನನ್ನ ಫ್ರೆಂಡ್ ನನ್ನ ಕೈಲಿ ಅಡುಗೆ ಮಾಡಿಸ್ತಿದ್ದಾಳೆ. ಏನು ಮಾಡ್ತೀವಿ ಅಂತ ಹೇಳ್ತೀನಿ ಆಯ್ತಾ. ಎಲ್ಲ ಕಟ್ ಮಾಡಿದ್ದಾರೆ, ಎಲ್ಲ ಹಾಕಬೇಕು. ಚಿಕನ್ ತಂದಿಟ್ಟಿದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಿರಿಯಾನಿ ಮಾಡೋದಾ ಗ್ರೇವಿ ಮಾಡೋದಾ ಅಂತ. ಬಟ್ ಬಿರಿಯಾನಿ ಮಾಡ್ತಿದ್ದೀನಿ. ನೀನು ನನಗೆ ಬೇಡವೇ? ಹಾಂ ಬೇಡ, ನಾನು ಹಂಗೆ ಮಾಡೋಣ ಅಂತಿದ್ದೀನಿ. ಇದು ಹಾಕು ನನಗೆ. ನೀ ಎಂತ ಮಾಡ್ತಿದ್ದೆ? ಚಿಕನ್ ತೊಳೆದೈತೆ, ಅಕ್ಕಿ ಸ್ವಲ್ಪ ನೆನೆಸಿಡಲ್ಲ. ಪಲಾವ್ ಬಿರಿಯಾನಿ ಪೌಡ್ರ್ ಉಂಟೆ? ಪೌಡ್ರದ್ದು ಬಿಡು. ಅದು ಸ್ವಲ್ಪ ಡೀಪ್ ಫ್ರೈ ಆಗಲಿ. ಹಂಗೆ ಬಿರಿಯಾನಿ ಜಾಸ್ತಿ ಅಂದರೆ ನನಗೆ ಅಡುಗೆ ಮಾಡೋಕೆ ಹಚ್ತಿದ್ದಾಳೆ. ಇಲ್ಲಿ ನೋಡಿ ಏನು ಮಾಡ್ತಿದ್ದಾಳೆ ಅಂತ. ನನಗೆ ಕೆಲಸ ಹಚ್ತಿದ್ದಾಳೆ ನೋಡಿ. ಇಲ್ಲಿ ನೋಡಿ. ಈಗ ನಂಗೆ ಮಾಡೋಕೆ ಮನಸ್ಸಿಲ್ಲ ಅಡುಗೆನ. ಇದಿಷ್ಟು